ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಈ ರೀತಿಯಾಗಿ ಸಿಂಪಲ್ ಆಗಿರುವ ಸಿಂಗಲ್ ಸ್ಟೆಪ್ ಕ್ರೋಶಾ ಕುಚ್ಚು ಡಿಸೈನನ್ನು ಕಲಿಯೋಣ. ಈ ಡಿಸೈನ್ ಮಾಡಲಿಕ್ಕೆ ತುಂಬ ಈಸಿಯಾಗಿದೆ ಮತ್ತು ಬಿಗಿನರ್ ಫ್ರೆಂಡ್ಲಿಯೂ ಆಗಿದೆ. ಬನ್ನಿ ಈ ಡಿಸೈನ್ ಹೇಗೆ ಮಾಡೋದು ಅಂತ ಕಲಿಯೋಣ. ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ ರೀತಿಯಾಗಿ ನಾನಿಲ್ಲಿ ನೀಡಲ್ ನಂಬರ್ 9.85 ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 3 ಚೈನ್ ಸ್ಟಿಚ್ ಆದಮೇಲೆ ಸೂಜಿ ಮೇಲೆ 2 ಸತಿ ದಾರ ಸುತ್ತಿಕೊಳ್ಳೋಣ. ಟೋಟಲ್ 3 ಇದೆ ದಾರ. ಅಲ್ಲೇ ಪಕ್ಕದಲ್ಲಿ ಟ್ರಿಬಲ್ ಕ್ರೋಶೆ ಹಾಕಿಕೊಳ್ಳೋಣ. 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ. ಇವಾಗ ಒಂದು ಚೈನ್ ಸ್ಟಿಚ್ ಹಾಕೋಣ. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿಕೊಳ್ಳೋಣ. ಇನ್ನೊಂದು ಬೀಡ್ ತೆಗೆದುಕೊಂಡು ಈ ದಾರದೊಳಗಡೆ ಇನ್ಸರ್ಟ್ ಮಾಡೋಣ. ಈ ರೀತಿಯಾಗಿ ಒಂದು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಬೀಡ್ ಲಾಕ್, ಒಂದು ಬೀಡ್ ಲಾಕ್ ಆಯಿತಾ. ಇನ್ನು ಸೂಜಿ ಮೇಲೆ 2 ಸತಿ ಥ್ರೆಡ್ ಸುತ್ತಿಕೊಳ್ಳೋಣ. 3 ಲೂಪ್ ಇದೆ. ಇಲ್ಲೇ ನಾವು ಫಸ್ಟ್ 2 ಹಾಕಿದ್ವಲ್ಲ, ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಟ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಾಗಿ 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, ಇನ್ನೊಂದು ಸತಿ, 2ರಲ್ಲಿ 1 ಸತಿ, ಇನ್ನೊಂದು ಸತಿ ಮಾಡಿಕೊಳ್ಳೋಣ ಟ್ರಿಬಲ್ ಕ್ರೋಶೆ. 2 ಟ್ರಿಬಲ್ ಕ್ರೋಶೆ ಆಗಿದೆ ಅಲ್ವಾ. ಇನ್ನಿವಾಗ 5 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 5 ಚೈನ್ ಸ್ಟಿಚ್ ಆದಮೇಲೆ ಫ್ಯಾಬ್ರಿಕನ್ನು ಬ್ಯಾಕ್ ಟರ್ನ್ ಮಾಡಿಕೊಂಡು ಇಲ್ಲಿ 2 ಟ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಅದರ ಮಿಡಲಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಂಡು ಲಾಕ್ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಇನ್ನೊಂದು ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ತಿರುಗಿಸಿಕೊಳ್ಳೋಣ. ಈ ರೀತಿಯಲ್ಲಿ ಕಾಣಿಸ್ತದೆ. ಈಗ ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇಲ್ಲೊಂದು ಹಾಫ್ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇನ್ನಿವಾಗ 3 ಚೈನ್ ಸ್ಟಿಚ್ ಹಾಕೋಣ. 1 2 3 ಇದೆರಡರ ಒಂದು ಚೈನ್ ಸ್ಟಿಚ್ ಹಾಕಿದ್ವಾ, ಅದರ ಪಕ್ಕ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಾ, ಅದೆರಡರ ಮಧ್ಯದ ಗ್ಯಾಪಲ್ಲಿ ಹೋಗಿ ಒಂದು ಪೀಕಾಟ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಒಂದು ಪೀಕಾಟ್ ಫಾರ್ಮ್ ಆಗ್ತದೆ. ಇನ್ನು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಒಂದು ಹಾಫ್ ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ. ಇನ್ನಿವಾಗ 3 ಸತಿ ದಾರ ಸುತ್ತಿಕೊಳ್ಳೋಣ. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆದ ಮಿಡಲಿನ ಗ್ಯಾಪಿನಲ್ಲಿ ಪೀಕಾಟ್ ಮಾಡಿಕೊಳ್ಳೋಣ. ಇನ್ನಿವಾಗ ನೆಕ್ಸ್ಟ್ ಸೂಜಿ ಮೇಲೆ 3 ಸತಿ ದಾರ ಸುತ್ತಿಕೊಳ್ಳೋಣ. ಟ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, ಟ್ರಿಬಲ್ ಕ್ರೋಶೆ ಆಗಿದಲ್ವ. 3 ಚೈನ್ ಸ್ಟಿಚ್ಚು 1 2 3
ಈ ಡಬಲ್ ಕ್ರೋಶೆ ಮತ್ತು ತ್ರಿಬಲ್ ಕ್ರೋಶೆದ ಮಿಡಲ್ನ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಒಂದು ಪಿಕಾಟ್ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಕಾಣಿಸ್ತದೆ ವರ್ಕ್. ಇನ್ನು ನೆಕ್ಸ್ಟ್ ಇನ್ನೊಂದು ಸತಿ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಸಾರಿ, ಇಲ್ಲಿ ತ್ರಿಬಲ್ ಕ್ರೋಶೆ ಅಲ್ಲ, ಅದಕ್ಕಿಂತ ಮೊದಲು ಇಲ್ಲಿ ಶುರುವಿಗೆ ಒಂದು ತ್ರಿಬಲ್ ಕ್ರೋಶೆ ಆಗಿದೆಯಲ್ಲ, ಅದರ ನಂತರ 3 ಬೀಡ್ ತೆಗೆದುಕೊಂಡಿದ್ದೀನಿ. ಅದನ್ನು ಇಲ್ಲಿ ತ್ರಿಬಲ್ ಕ್ರೋಶೆಯ ಗ್ಯಾಪ್ ಇದೆ ನೋಡಿ, ಇಲ್ಲಿ ಇಲ್ಲ ಗೊತ್ತಾನೆ ಲಾಕ್ ಹಾಕಿಕೊಳ್ಳೋಣ. ಈ ರೀತಿಯಾಗಿ ಎರಡರ ಮಿಡ್ರಲ್ಲಿ ಈ ತ್ರಿಬಲ್ ಕ್ರೋಶದ ಎಡೆಯಲ್ಲಿ ನಾಟ್ ಹಾಕ್ಕೊಂಡೆ. ಇದು ಟ್ರಯಾಂಗಲ್ ಶೇಪಲ್ಲಿ ಫಾರ್ಮ್ ಆಗ್ತದೆ. ಬೀಡ್ ಲಾಕ್ ಹಾಕ್ಕೊಳ್ಳಿಕ್ಕಿಲ್ಲ, ಡೈರೆಕ್ಟ್ ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ತ್ರಿಬಲ್ ಕ್ರೋಶೆ. ಇನ್ನು ಇದೀಗ ನಾವು ಫಸ್ಟ್ ಮಾಡಿದ್ವಲ್ಲ ಹಾಫ್ ಡಬಲ್ ಕ್ರೋಶೆ, ಇದೀಗ ಇಲ್ಲಿ ಈ ಸೈಡಲ್ಲಿ ಆಗುವಾಗ ಹಾಫ್ ಡಬಲ್ ಕ್ರೋಶೆ ಲಾಸ್ಟಿಗೆ ಬರ್ತದೆ. ತ್ರಿಬಲ್ ಆದಮೇಲೆ ಡಬಲ್ ಆದಮೇಲೆ ಹಾಫ್ ಕ್ರೋಶೆ, ಆಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿ ವರ್ಕ್ ಫಿನಿಶ್ ಮಾಡಿಕೊಳ್ಳೋದು. 3 ಚೈನ್ ಸ್ಟಿಚ್ ಆಯಿತು. ಇಲ್ಲಿ ಲಾಕ್, ಈ ರೀತಿಯಲ್ಲಿ ಕಾಣಿಸ್ತಾ ಉಂಟು. ಇನ್ನೀಗ ಡಬಲ್ ಕ್ರೋಶೆ, ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, 3 ಚೈನ್ ಸ್ಟಿಚ್ಚು, 1 2 3, ಒಂದು ಪಿಕಾಟ್, ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಹಾಕಿಕೊಳ್ಳೋಣ. ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕಿಯೂ ಪಿಕಾಟ್ ಮಾಡಿಕೊಂಡೆ. ಇನ್ನೊಂದು ಚೈನ್ ಸ್ಟಿಚ್ ಹಾಕಿಕೊಂಡು ಇಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇದಿಷ್ಟು ಸಿಂಗಲ್ ಸ್ಟೆಪ್ ಕ್ರೋಶೆ ಡಿಸೈನ್ ಆಗಿರ್ತದೆ. ಇನ್ನು ಇವಾಗ ಕುಚ್ಚು ಕಟ್ಟಲಿಕ್ಕೆ 4 ಚೈನ್ ಸ್ಟಿಚ್ ಹಾಕಿಕೊಳ್ತೀನಿ. ನಾಲ್ಕು ಚೈನ್ ಸ್ಟಿಚ್ ಹಾಕಿಕೊಂಡು ತ್ರಿಬಲ್ ಕ್ರೋಶನೆ ಮಾಡಿಕೊಳ್ಳೋದು. ಈ 4 ಚೈನ್ ಸ್ಟಿಚ್ ಎಲ್ಲಿಗೆ ಬರ್ತದೆ ನೋಡೋದು, ಇಲ್ಲಿಗೆ ಬರ್ತದಲ್ವ, ಇಲ್ಲಿಗೆ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ವರ್ಕ್ ಇದೇ ರೀತಿಯಾಗಿ ಪೂರ್ತಿ ಬೇಸ್ ಲೈನ್ ಕಂಟಿನ್ಯೂ ಆಗ್ತದೆ. ಇನ್ನಿವಾಗ ಇನ್ನೊಂದು ತ್ರಿಬಲ್ ಕ್ರೋಶೆ. ನಾನಿಲ್ಲಿ ಇನ್ನೊಂದು ಸತಿ 2 ತ್ರಿಬಲ್ ಕ್ರೋಶೆ ಹಾಕಿಕೊಂಡು ಒಂದು ಚೈನ್ ಸ್ಟಿಚ್ ಹಾಕಿ ಇನ್ನೊಂದು ಬೀಡ್ ಹಾಕ್ಕೊಂಡು ಇನ್ನೊಂದು 2 ತ್ರಿಬಲ್ ಕ್ರೋಶೆ ಹಾಕಿಕೊಂಡು ಒಂದು ಚೈನ್ ಸ್ಟಿಚ್ ಹಾಕಿ 5 ಚೈನ್ ಸ್ಟಿಚ್ ಹಾಕಿ ಇಲ್ಲಿ ಫಸ್ಟ್ ಇದ್ದು ತ್ರಿಬಲ್ ಕ್ರೋಶದ ಮೇಲ್ಗಡೆ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಹಾಕಿ ಫ್ಯಾಬ್ರಿಕನ್ನು ಮೇನ್ ಸೈಡ್ಗೆ ಟರ್ನ್ ಮಾಡಿಕೊಂಡಿದ್ದೀನಿ. ಇನ್ನು ಹ್ಯಾಸ್ ಇಟ್ ಈಸ್ ಇಲ್ಲಿ ಮಾಡಿದಾಗೇ ಒಂದು ಹಾಫ್ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ, ಒಂದು ತ್ರಿಬಲ್ ಕ್ರೋಶೆ ಹಾಕಿ ಪಿಕಾಟ್ ಹಾಕಿ ಮೇಲ್ಗಡೆ 3 ಬೀಡ್ ಹಾಕಿಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ, ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತೊಂದು ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡಿಕೊಳ್ಳೋದು. ಇದೇ ರೀತಿಯಾಗಿ ಪೂರ್ತಿ ವರ್ಕ್ ಮಾಡಿಕೊಳ್ಳೋದು. ನಾನಿನ್ನು ಲಾಸ್ಟಲ್ಲಿ ವರ್ಕ್ ಹೇಗೆ ಆಗಿದೆ ಅಂತ ತೋರಿಸಿಕೊಡ್ತೀನಿ. ಇಲ್ಲಿಗೆ ನನ್ನ ಪೂರ್ತಿ ವರ್ಕ್ ಮುಗಿದಿದೆ. ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು ಇಲ್ಲಿ ಗ್ಯಾಪಲ್ಲಿ ನಾನು ಬೇಬಿ ಕುಚ್ಚನ್ನು ಹಾಕಲಿಕ್ಕಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ನಾವೊಂದು ಚೈನ್ ಸ್ಟಿಚ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ ಅದು ಮಾಡಿಕೊಂಡಿದ್ದೀನಿ. ಇನ್ನೊಂದು ಚೈನ್ ಸ್ಟಿಚ್ ಹಾಕಿ ಈ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿಕೊಳ್ತೀನಿ. ಮತ್ತು ಉಳಿದಿರೋದಕ್ಕೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಉಳಿದ ದಾರವನ್ನು ಸ್ಟಿಕ್ ಮಾಡಿಕೊಳ್ತೀನಿ. ಈ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಸಣ್ಣ ಸಣ್ಣ ಪೀಕಾಟ್ನಾಗಿ ಪ್ಲೀಟ್ ಮಾಡಿ ಹಿಡಿದ್ರೆ ಈ ರೀತಿಯಲ್ಲಿ ಕಾಣ್ತದೆ ವಿತೌಟ್ ಕುಚ್ಚು ನೋಡಿ. ಇನ್ನು ನಾನು ಕುಚ್ಚು ಹಾಕಿ ಈ ವರ್ಕ್ ಹೇಗೆ ಕಾಣಿಸ್ತದೆ ಅಂತ ತೋರಿಸ್ತೀನಿ. ಪೂರ್ತಿ ವರ್ಕ್ ಫಿನಿಶ್ ಆಗಿ ಟಸಲ್ಸ್ ಎಲ್ಲ ಹಾಕಿದ ಮೇಲೆ
ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ. ನಾನಿಲ್ಲಿ 80 ಸ್ಟ್ರ್ಯಾಂಡ್ಸ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡಿದ್ದೆ, 160 ಆಗ್ತದೆ. ನಾನಿಲ್ಲಿ ಮಿಡಲಲ್ಲಿ ಪರ್ಲನ್ನು ಹಾಕಿದ್ದೆ, ಗೋಲ್ಡ್ ಹೈಲೈಟ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕೆ. ಇಲ್ಲಿನೂ ಗೋಲ್ಡ್ ಬೀಡಿದೆ, ಇಲ್ಲಿ ಗೋಲ್ಡ್ ಬೀಡಿದೆ, ಟಸಲ್ ಕೂಡ ಗೋಲ್ಡ್ ಇತ್ತಲ್ಲ, ಹಾಗಾಗಿ. ನಿಮಗೆ ಹೇಗೆ ಅನಿಸಿತು ಈ ವರ್ಕ್? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.